ನಾಳೆ 3ನೇ ಶ್ರಾವಣ ಶುಕ್ರವಾರ ಮತ್ತು ಶುಕ್ರ ಗೌರಿ ವ್ರತ ಕೂಡ ಇದೆ. ಹಾಗೆ ಅವತ್ತಿನ ದಿನ ಅಮೃತ ಸಿದ್ಧಿಯೋಗ ಕೂಡ ಇದೆ. ಇನ್ನು ಕೆಲವರು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡದೇ ಇರೋರು ಕೂಡ ಶುಕ್ರವಾರ ಆಚರಿಸಿಕೊಳ್ಳಬಹುದು. ತುಂಬಾ ಒಳ್ಳೆಯ ಯೋಗ ಇದೆ. 4 ಅಮೃತ ಯೋಗಗಳು ನಾಳೆ ಒಂದೇ ದಿನ ಬಂದಿರೋದೇ ತುಂಬಾ ವಿಶೇಷ ಅಂತ ಹೇಳ್ಬೋದು. ಹಾಗೆ ನೀವೇನೇ ಕೆಲಸ ಮಾಡಿದ್ರೂ ಕೂಡ ಅವತ್ತಿನ ದಿನ ಕೈಗೂಡುತ್ತೆ. ಬರುವ ಶುಕ್ರವಾರವನ್ನು ಸಂಪತ್ತಿನ ಶುಕ್ರವಾರ ಅಂತ ಕೂಡ ಆಚರಿಸ್ತಾರೆ. ಆದ ಕಾರಣ ನೀವು ಕೂಡ ಲಕ್ಷ್ಮೀ ದೇವಿಯನ್ನು ನಾರಾಯಣ ಸಮೇತ ನೀನು ನಮ್ಮ ಮನೆಗೆ ಬಂದು ನೆಲೆಸು ತಾಯಿ ಅಂತ ಹೇಳಿ ಬೇಡಿಕೊಂಡು ನಾಳೆ ನೀವು ಎಲ್ಲ ಲಕ್ಷ್ಮಿಯನ್ನು ಸರಳವಾಗಿ ನೈವೇದ್ಯವನ್ನು ಇಟ್ಟು ಎಲ್ಲರೂ ಪೂಜೆ ಮಾಡಿ ಸಿರಿವಂತರಾಗಿ ಅಂತ ಹೇಳ್ತಾ ಇದ್ದೀನಿ. ಅಮ್ಮನಿಗೆ ಯಾವಾಗಲೂ ಲಕ್ಷ್ಮಿಗೆ ಬೆಲ್ಲದನ್ನ ಅಂದರೆ ತುಂಬಾ ಇಷ್ಟ. ಬೆಲ್ಲದನ್ನ ಅಂತೂ ಖಂಡಿತವಾಗಿ ನೈವೇದ್ಯಕ್ಕೆ ಇಟ್ಟೇ ಇಡ್ತೀವಿ. ಹಾಗೆ ಕೋಸಂಬರಿ ಕೂಡ ತಾಯಿಗೆ ಬಹಳನೇ ಇಷ್ಟ. ಹಾಗೆ ಅರಿಶಿಣವನ್ನು ಹಾಕಿ ಮಾಡಿದಂತಹ ಚಿತ್ರಾನ್ನ ಕೂಡ ನೈವೇದ್ಯಕ್ಕೆ ಇಡ್ತಾರೆ. ಆದರೆ ಈ ಚಿತ್ರಾನ್ನಕ್ಕೆ ಈರುಳ್ಳಿಯನ್ನು ಹಾಕದೆ ನೀವು ಮಾಡಬೇಕಾಗತ್ತೆ. ಹಾಗೆ ಕೆಲವರು ಶಾವಿಗೆ ಪಾಯಸ ಕೂಡ ಇಡ್ತಾರೆ. ಹಾಗೆ ಬೆಲ್ಲವನ್ನು ಹಾಕಿ ಮಾಡಿದಂತಹ ಶರಬತ್ತನ್ನು ಕೂಡ ತಾಯಿಗೆ ನೈವೇದ್ಯವಾಗಿ ನೀವು ಅರ್ಪಿಸ್ಬೋದು. ಈ ರೀತಿ ನೀವು ನಾಳೆ ತಾಯಿಗೆ ನೈವೇದ್ಯವನ್ನು ಅರ್ಪಿಸಿ ಪೂಜೆ ಮಾಡಿ ನಂತರ ಆ ಪ್ರಸಾದವನ್ನು ಮನೆಯವರೆಲ್ಲ ಸ್ವೀಕರಿಸಿದರೆ ಖಂಡಿತವಾಗಿಯೂ ನೀವು ಸಿರಿವಂತರಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗೆ ನಾಳೆ ಪೂಜೆ ಮಾಡುವಾಗ ವಿಶೇಷವಾದ ಕಳಸ ಏನು ಇಡಬೇಕು ಅಂತೇನಿಲ್ಲ. ಒಬ್ಬೊಬ್ಬರು ಮಾಮೂಲಿ ಶುಕ್ರವಾರ ಕಳಸಕ್ಕೆ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡ್ತಾರೆ. ಅದೇ ತೆಂಗಿನಕಾಯಿ ಇಟ್ಟಿರೋಂಥ ಕಳಸಕ್ಕೆ ನೀವು ಈ ನೈವೇದ್ಯನೆಲ್ಲ ಅರ್ಪಿಸ್ಬಿಟ್ಟು ಪೂಜೆ ಮಾಡ್ಬೋದು. ಇಲ್ಲ ನಾವು ಕಳಸ ಇಟ್ಟಿಲ್ಲ, ಕಾಯಿ ಇಡೋದಿಲ್ಲ ಅಂದರೆ ಲಕ್ಷ್ಮಿಯ ಫೋಟೋ ಇರುತ್ತಲ್ಲ, ಫೋಟೋಗೆ ನೀವು ಪೂಜೆ ಮಾಡಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯ ನಂತರ ಅರ್ಧ ಗಂಟೆ ಬಿಟ್ಟು ಮನೆಯವರೆಲ್ಲ ಸ್ವೀಕರಿಸಬಹುದು. ಇದಕ್ಕೆ ವಿಶೇಷವಾಗಿ ಬೇರೆ ಏನೋ ತಯಾರಿ ಏನು ಅವಶ್ಯಕತೆ ಇರೋದಿಲ್ಲ. ನೀವು ಮಾಮೂಲಿ ಶುಕ್ರವಾರ ಪೂಜೆಯ ಜೊತೆಗೆ ನೈವೇದ್ಯಗಳನ್ನು ಮಾಡಿಕೊಂಡ್ರೆ ಸಾಕಾಗತ್ತಷ್ಟೇ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನೋಡಿದ್ದಕ್ಕಾಗಿ ಧನ್ಯವಾದಗಳು.